Hi, hello everyone. This is Satish Kumar, working as assistant professor in commerce GFGC Mirigeshi. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಈ ಕಂಟೆಂಟ್ ಕರ್ನಾಟಕ LMS ಅಲ್ಲಿ ಈ ಕಂಟೆಂಟ್ ಅನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನ ಈಗ ನಾವು ನೋಡೋಣ. ಆಸ್ ಎ ಈ ಕಂಟೆಂಟ್ ಡೆವಲಪರ್ ಆಗಿ ನಾವು ಮಾಡಿರುವಂತಹ ಈ ಕಂಟೆಂಟ್ಸ್ ಅನ್ನ ಯಾವ ರೀತಿ ಕರ್ನಾಟಕ LMS ಅಲ್ಲಿ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆ ಇವಾಗ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಸೊ ನಮಗೆ ಏನು DC ಇಂದ ಈ ರೀತಿಯ ಒಂದು ವೆಬ್ಸೈಟ್ ಕೊಟ್ಟಿರ್ತಾರೆ. ಈ ಒಂದು ವೆಬ್ಸೈಟು ಇಟ್ ಈಸ್ ಫಾರ್ ಈ ಕಂಟೆಂಟ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಈ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಲಿಕ್ಕೆ ಈ ಒಂದು ವೆಬ್ಸೈಟ್ ಅನ್ನು ನಾವು ಬಳಸಬೇಕಾಗುತ್ತೆ. ಸೊ ಆಸ್ ಯೂಶುವಲ್ ಆಗಿ ಸ್ಟೂಡೆಂಟ್ಸ್ಗೆ ಕೊಟ್ಟುವಂಥ ಒಂದು ವೆಬ್ಸೈಟ್ ಅದರಲ್ಲಿ ನಾವು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಇದು ಇಟ್ಸ್ ಲೈಕ್ ಏನು ಈ ಕಂಟೆಂಟ್ ಡೆವಲಪರ್ಗೆ ಒಂದು ಲಿಂಕ್ ಅಂತ ಹೇಳ್ಬೋದು. ಈ ಲಿಂಕ್ ಮುಖಾಂತರ ನಾವು ಏನು ಈ ಕಂಟೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ಲಾಗಿನ್ ಅಲ್ಲಿ ನಿಮ್ಮ ಯೂಸರ್ ID ಕೊಟ್ಟಿರ್ತಾರೆ. ಸೊ ಯೂಸರ್ ID ನೀವು KG ID ನಂಬರ್ ಆಗ್ಬೋದು ಅಥವಾ ಮೊಬೈಲ್ ನಂಬರ್ ಆಗ್ಬೋದು. ಸೊ ಕೊಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಲಾಗಿನ್. ನನ್ನ ಪಾಸ್ವರ್ಡ್ ನೀವು ಆಲ್ರೆಡಿ ಕಸ್ಟಮೈಸ್ ಮಾಡ್ಕೊಂಡಿದ್ರೆ ಆ ಒಂದು ಪಾಸ್ವರ್ಡ್, ಅಥವಾ ಹೊಸದಾಗಾದರೆ welcome@123 ಅನ್ನೋ ಒಂದು ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗಬೇಕಾಗುತ್ತೆ. ಫಸ್ಟ್ ಟೈಮ್ ಲಾಗಿನ್ ಆಗುವಂಥ ಟೈಮಲ್ಲಿ ನಾವು ನಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಮಾಡಿ ಅಂತ ಅದಕ್ಕೆ ಹೇಳುತ್ತೆ. ಸೊ ಕೊಟ್ಟಿರುವಂಥ ಪಾಸ್ವರ್ಡನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಹೊಸ ಪಾಸ್ವರ್ಡನ್ನು ನಾವು ಫೀಡ್ ಮಾಡಬೇಕಾಗುತ್ತೆ. ಸೊ ನಾವು ಅದನ್ನು ಸೇವ್ ಮಾಡಬೇಕಾಗುತ್ತೆ. ಸೊ ಇದು ಕೇವಲ ಫಸ್ಟ್ ಟೈಮ್ ನೀವು ಲಾಗಿನ್ ಆದಾಗ ಈ ರೀತಿ ಬರುತ್ತೆ. ಸೊ ಹೊಸ ಪಾಸ್ವರ್ಡನ್ನು ಈ ರೀತಿ ನೀವು ಜನರೇಟ್ ಮಾಡ್ಬೋದಾಗಿದೆ. ಸೊ ಹೊಸ ಪಾಸ್ವರ್ಡ್ ಜನರೇಟ್ ಆದ ನಂತರ ಪುನಃ ನೀವು ಲಾಗೌಟ್ ಆಗಿ ಹೊಸ ಪಾಸ್ವರ್ಡಿಂದ ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನು ನನ್ನ ಒಂದು ಪಾಸ್ವರ್ಡನ್ನು ಆಲ್ರೆಡಿ ಕಸ್ಟಮೈಸ್ ಮಾಡಿದ್ದೀನಿ. ಸೊ ನನ್ನ ಪಾಸ್ವರ್ಡ್ ಮುಖಾಂತರ ಈಗ ನಾನು ಲಾಗಿನ್ ಆಗುತ್ತೀನಿ. ಸಿಮಿಲರ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ದಿ ಯೂನಿವರ್ಸಿಟಿ. ಸೊ ಯಾವ ಯೂನಿವರ್ಸಿಟಿ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಟ್ ಮಾಡಿ ಈಗ ನಾವು ಲಾಗಿನ್ ಆಗಿದ್ದೀವಿ. ಸೊ ಈ ರೀತಿ ಲಾಗಿನ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಈ ರೀತಿ ಲಾಗಿನ್ ಪೇಜ್ ಓಪನ್ ಆದ ನಂತರ ನಿಮಗೆ ಹೋಮ್ ಪೇಜಲ್ಲಿ ಈ ರೀತಿ ವೆಲ್ಕಮ್, ನಿಮ್ಮ ಹೆಸರು ಮತ್ತು ನಿಮ್ಮ ಒಂದು ರೋಲ್, ಮಾಡರೇಟರ್, ಯಾವ ಸಬ್ಜೆಕ್ಟ್ ಅಂತ ತೋರಿಸಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ನಿಮ್ಮ ಒಂದು ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಮತ್ತು ಅಡಿಷನಲ್ ಇನ್ಫಾರ್ಮೇಷನ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಬೇಸಿಕ್ ಇನ್ಫಾರ್ಮೇಷನಲ್ಲಿ ನಾವು ನಮ್ಮ ಒಂದು ಮೊಬೈಲ್ ನಂಬರನ್ನು ಬೇಕಾದರೆ ಅಪ್ಡೇಟ್ ಮಾಡ್ಕೋಬೋದು ಮತ್ತು ಇಮೇಲ್ ಐಡಿಯನ್ನು ಅಪ್ಡೇಟ್ ಮಾಡ್ಕೋಬೋದು. ಇನ್ನು ರಿಮೈನಿಂಗ್ ಡೇಟಾ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ. ಅದೇ ರೀತಿ ಅಡಿಷನಲ್ ಇನ್ಫಾರ್ಮೇಷನ್ ಅಷ್ಟೇ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ. ನಾವೇನು ಈ ಕಂಟೆಂಟ್ ಡೆವಲಪರ್ ಆಗಿ ನಮ್ಮನ್ನು DC ಅವರು ನೇಮಕ ಮಾಡಿದ್ದಾರೋ ಸೊ ಆ ಡೇಟಾ ಇಲ್ಲಿ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಪ್ರೊಫೈಲ್ ಪಿಕ್ಕನ್ನು ಇಲ್ಲಿ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಸೊ ನೀವು ನಿಮ್ಮ ಒಂದು ಪ್ರೊಫೈಲ್ ಪಿಕ್ಕನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಬೇಸಿಕ್ ಇನ್ಫಾರ್ಮೇಷನನ್ನು ನಾವಲ್ಲಿ ಮಾಡಿಫೈ ಮಾಡಿಕೊಂಡು ಸೇವ್ ಮಾಡ್ಕೋಬೋದು. ಅನಂತರ ನಾವಿಲ್ಲಿ ಮೊದಲನೇದಾಗಿ ಮಾಡಬೇಕಾಗಿರೋದು ನಮಗೆ ಅಸೈನ್ ಆಗಿರೋ ಒಂದು ಪೇಪರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ಆ ಪೇಪರ್ಗೆ ಸಂಬಂಧಪಟ್ಟಂತಹ ಸೆಮಿಸ್ಟರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಅಲ್ಲಿ ನೀವು ಪ್ರೆಸ್ ಮಾಡಿದ್ದೆ ಆದರೆ ನೋಡಿ, ಸೊ ನಮಗೆ ಸಿಲೆಬಸ್, ಕೋರ್ಸ್ ಪ್ಲಾನ್, ಮೈ ಟೀಮ್ ಮತ್ತು ನಂಬರ್ ಆಫ್ ಸೆಷನ್ಸ್ ಅಂತ 4 ಟ್ಯಾಬ್ಸು ನಮಗೆ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಒಂದು ಪೇಪರ್ ಮೇಲೆ ಪ್ರೆಸ್ ಮಾಡಿದ್ರೆ ಅಂದರೆ ಇಲ್ಲಿ ನಮಗೆ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಅಂತ ಪೇಪರ್ ಲಾಕ್ಟ್ ಆಗಿದೆ. ಸೊ ಅಸೈನ್ ಆಗಿದೆ. ಸೊ ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ಐಲ್ ಬಿ ಹ್ಯಾವಿಂಗ್ 4 ಟ್ಯಾಬ್ಸ್. ಇದು ಫಿಲ್ ಮಾಡೋದಕ್ಕಿಂತ ಮುಂಚೆ ನಾವು ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ, ಅಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಇರುತ್ತೆ. ಸೊ ಈ ಒಂದು ಸಿಂಬಲ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಮಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಟ್ಯಾಬು ಅದ್ರ ಮೇಲೆ ಪ್ರೆಸ್ ಮಾಡಿದೆ ಆದರೆ ಇಲ್ಲಿಗೆ ಮಾಸ್ಟರ್ ಯೂನಿಟ್ ಅನ್ನೋ ಒಂದು ಡೇಟಾ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಅದರ ಮೇಲೆ ಪ್ರೆಸ್ ಮಾಡಿ ನೀವು ಎಷ್ಟು ಯೂನಿಟ್ಸು ನಿಮ್ಮ ಒಂದು ಪೇಪರಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ಡಿಫೈನ್ ಮಾಡಿದ್ದೀನಿ. ನನ್ನ ಒಂದು ಪೇಪರಲ್ಲಿ ನನಗೆ 5 ಯೂನಿಟ್ಸ್ ಇದೆ. ಸೊ 5 ಯೂನಿಟ್ಸನ್ನು ನಾವಿಲ್ಲಿ ಡಿಫೈನ್ ಮಾಡಿದ್ದೀನಿ. ಯಾವ ರೀತಿ ಡಿಫೈನ್ ಮಾಡೋದು, ಸೊ ಯಾವ ರೀತಿ ಇದನ್ನು ಎಂಟ್ರಿ ಮಾಡೋದು, ಇಲ್ಲಿ ನೋಡಿ ಪ್ಲಸ್ ಸಿಂಬಲ್ ಇದೆ. ಸೊ ಪ್ಲಸ್ ಸಿಂಬಲ್ ಮೇಲೆ ಪ್ರೆಸ್ ಮಾಡಿದ್ರೆ ಯಾವ ಸೆಮಿಸ್ಟರ್ ಅಂತ ಆಲ್ರೆಡಿ ಪ್ರೀಫಿಲ್ ಆಗಿರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಪೇಪರ್ ನಿಮಗೆ ಯಾವ್ದು ಅಸೈನ್ ಆಗಿದೆ ಅದು ಡಿಸ್ಪ್ಲೇ ಆಗ್ತಿರುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಯೂನಿಟ್ ಕೋಡ್ ಅಂತ ಕೇಳುತ್ತೆ. ಸೊ ಆ ಒಂದು ಯೂನಿಟ್ಗೆ ಒಂದು ಕೋಡನ್ನು ಕೊಟ್ಟಿರಿ. ಸೊ ಇಲ್ಲಿ ನಾನು ತುಮಕೂರು ಯೂನಿವರ್ಸಿಟಿ ಆಗಿರೋ ಕಾರಣ TU, ಆ್ಯಂಡ್ ನಮ್ಮ ಸಬ್ಜೆಕ್ಟು ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಆಗಿರೋ ಕಾರಣ ಸೊ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ. ಸೊ ಈ ರೀತಿ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಯೂನಿಟ್ 1 ಆಗಿರೋ ಕಾರಣ ಸೊ ಯೂನಿಟ್ 1 ಇಲ್ಲಿ ನಾನು ಒಂದು ಕೋಡನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಯೂನಿಟ್ ನೇಮ್, ಸೊ ಅಲ್ಲಿ ಯೂನಿಟ್ ನೇಮ್ ಫಸ್ಟ್ ಯೂನಿಟ್ ನೇಮ್ ಯಾವುದಿದೆಯೋ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಅಕೌಂಟಿಂಗ್
ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಅಕೌಂಟಿಂಗ್. ಸೊ ಈ ರೀತಿ ಯೂನಿಟ್ ನೇಮನ್ನು ಸೇವ್ ಮಾಡಿಬಿಟ್ಟು ಟೈಪ್ ಮಾಡಿಬಿಟ್ಟು ನೀವು ಸೇವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ. ಸೊ ಇಲ್ಲಿ ನಮಗೆ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಅಕೌಂಟಿಂಗ್ ಅನ್ನೋ ಒಂದು ಯೂನಿಟು ಈ ರೀತಿ ನಾನು ಎಲ್ಲ ಯೂನಿಟ್ಸ್ನಲ್ಲಿ ನಾನು ಸೇವ್ ಮಾಡಿದ್ದೀನಿ. ಸಪೋಸ್ ನೀವೇನನ್ನ 2 ಟೈಮ್ಸು ಎಂಟ್ರಿ ಆಗಿದೆ ಅಥವಾ ಯಾವುದೋ ಒಂದು ಯೂನಿಟ್ ಹೆಸರು ಸರಿಯಾಗಿ ಹಾಕಿಲ್ಲ ಅಂದರೆ ನೀವು ಬೇಕಾದರೆ ಎಡಿಟ್ ಮಾಡ್ಕೋಬೋದು, ಅಥವಾ ಏನನ್ನ ಅಲ್ಲಿ ರೆಕಾರ್ಡ್ಸು ಸರಿ ಇಲ್ಲ ಅಂದರೆ ಬೇಕಾದನ್ನ ನೀವು ಡಿಲೀಟ್ ಮಾಡ್ಬೋದು. ಸೊ ಇಲ್ಲಿ ನಾನು ಡಿಲೀಟ್ ಮಾಡ್ತೀನಿ ನೋಡಿ. ಸೊ ಇದು ಡಿಲೀಟ್ ಆಪ್ಷನ್ ಇಲ್ಲಿದೆ. ಸೊ ಡಿಲೀಟ್. ಸೊ ಇಲ್ಲಿ ನೋಡಿ ಕೇಳುತ್ತದು, ಡು ಯು ವಾಂಟ್ ಟು ಡಿಲೀಟ್ ಸೆಲೆಕ್ಟೆಡ್ ರೆಕಾರ್ಡ್ ಪರ್ಮನೆಂಟ್ಲಿ? ಎಸ್. ಸೊ ಡಿಲೀಟ್. ಸೊ ಈ ರೀತಿ ನಿಮಗೆ ಏನಾದರೂ ಯೂನಿಟ್ ನೇಮ್ ಸರಿಯಾಗಿ ಟೈಪ್ ಆಗಿಲ್ಲ ಅಥವಾ ಯೂನಿಟ್ ನೇಮ್ ಸರಿಯಾಗಿ ನಾವು ಸೇವ್ ಮಾಡಿಲ್ಲ ಅಂದಾಗ ನೀವು ಅದನ್ನು ಎಡಿಟ್ ಮಾಡ್ಕೋಬೋದು, ಬೇಕಾದರೆ ಅದನ್ನು ಡಿಲೀಟ್ ಮಾಡಿ ಹೊಸದಾಗಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಯೂನಿಟ್ಸನ್ನು ಡಿಫೈನ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಇವಾಗ ಸಿಲೆಬಸ್ಸನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಆಲ್ರೆಡಿ ನಿಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ದಟ್ ಮೀನ್ಸ್ ನಿಮ್ಮ ಒಂದು ಮಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಯೂನಿಟ್ಸನ್ನು ನೀವು ಡಿಫೈನ್ ಮಾಡಿದ್ಮೇಲೆ ನಾವೇನು ಮಾಡಬೇಕು, ಅಗೈನ್ ನಮ್ಮ ಒಂದು ಪೇಪರ್ ಮೇಲೆ ಹೋಗಿ ಸಿಲೆಬಸ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸಿಲೆಬಸ್ಸನ್ನು ಅಪ್ಲೋಡ್ ಮಾಡೋದು ಹೇಗೆ? ನಾನಿಲ್ಲಿ ಆಲ್ರೆಡಿ ಸಿಲೆಬಸ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಸಿಲೆಬಸ್ಸನ್ನು ಅಪ್ಲೋಡ್ ಮಾಡಿದ್ಮೇಲೆ ವ್ಯೂ ಮಾಡ್ಬೋದು, ಅಂದರೆ ಪ್ರಿವ್ಯೂ ತೊಗೋಬೋದು. ಪ್ರಿವ್ಯೂ ನೋಡಿ ನಿಮ್ಮ ಒಂದು ಸಿಲೆಬಸ್ ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಲ್ಲ ಅಂತ ನೋಡ್ಬೋದು. ಜೊತೆಗೆ ಅದನ್ನು ಎಡಿಟ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಅದೇ ರೀತಿ ಅದನ್ನು ಡಿಲೀಟ್ ಮಾಡ್ಬೋದು. ಸೊ ಹೊಸದಾಗಿ ಇದನ್ನು ಅಪ್ಲೋಡ್ ಮಾಡೋದು ಯಾವ ರೀತಿ? ಸಿ. ಸೊ ಇಲ್ಲಿ ನಾನು ಫಸ್ಟು ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಈಗ ಹೊಸದಾಗಿ ಸಿಲೆಬಸ್ಸನ್ನು ಹಾಕೋದು ಯಾವ ರೀತಿ? ಸೊ ಇಲ್ಲಿ ಆ್ಯಡ್ ನ್ಯೂ ಅಂತ ಒಂದು ಪ್ಲಸ್ ಐಕಾನ್ ಇದೆ, ಇದ್ರ ಮೇಲೆ ಪ್ರೆಸ್ ಮಾಡಿ. ಸೊ ಗೆಟಿಂಗ್ ಬ್ರೌಸ್ ಆಪ್ಷನ್. ಸೊ ಬ್ರೌಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫೈಲ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಸೊ ನಿಮ್ಮ ಒಂದು ಸಿಲೆಬಸ್ ಕಾಪಿ PDF ಅಲ್ಲಿ ಇರಬೇಕು. ಸೊ ಅದನ್ನು ನೀವು ಖಚಿತಪಡಿಸ್ಕೊಳ್ಳಿ. ಸೊ ಸಿಲೆಬಸ್ಸನ್ನು ನೀವು PDF ಅಲ್ಲಿ ಸೆಲೆಕ್ಟ್ ಮಾಡಿ. ಸೊ ಆ ಒಂದು PDF ಫೈಲ್ ಇಲ್ಲಿ ಲೋಡ್ ಆಗುತ್ತೆ. ಸೊ ಅದನ್ನು ಸೇವ್ ಮಾಡಿ. ಸೊ ನಿಮ್ಮ ಒಂದು ರೆಕಾರ್ಡು ಸೇವ್ಡ್ ಸಕ್ಸಸ್ಫುಲ್ ಅಂತ ಇಲ್ಲಿ ತೋರಿಸ್ತಿದೆ. ದಟ್ ಮೀನ್ಸ್ ನಿಮ್ಮ ಒಂದು ಸಿಲೆಬಸ್ ಕಾಪಿಯಲ್ಲಿ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ನಾವು ಬೇಕಾದರೆ ಇದು ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲವಾ ಅನ್ನೋದನ್ನ ಪ್ರಿವ್ಯೂ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ ನಾವು ಪ್ರಿವ್ಯೂ ಆಪ್ಷನ್ ಇದೆ. ಸೊ ಪ್ರಿವ್ಯೂ ಮೇಲೆ ಪ್ರೆಸ್ ಮಾಡಿದ್ರೆ ಸೊ ನಿಮ್ಮ ಸಿಲೆಬಸ್ ಕಾಪಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಥವಾ ಏನಾದರೂ ಮೋಡಿಫಿಕೇಶನ್ ಮಾಡಬೇಕಾಗಿದೆಯಾ ಅನ್ನೋದು ನಿಮಗೆ ಖಚಿತಪಡಿಸ್ಕೋಬಹುದು. ಸೊ ಈ ರೀತಿ ಪ್ರಿವ್ಯೂ ಆಪ್ಷನ್ ಇರುತ್ತೆ, ಎಡಿಟ್ ಆಪ್ಷನ್ ಇರುತ್ತೆ, ಮತ್ತು ಡಿಲೀಟ್ ಆಪ್ಷನ್ ಇರುತ್ತೆ. ಸೊ ಇದನ್ನು ನೀವು ಈ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ. ದೆನ್ ಎಗೈನ್ ಇದಾದ ನಂತರ ಸೊ ಸಿಲೆಬಸ್ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಈಗ ಕೋರ್ಸ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡಬೇಕು. ಸೊ ಕೋರ್ಸ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಸೇಮ್ ಆಸ್ ಯೂಶುವಲ್ ಸಿಲೆಬಸ್ ಯಾವ ರೀತಿ ಅಪ್ಲೋಡ್ ಮಾಡ್ತಿರೋ ಅದೇ ರೀತಿ ಇಲ್ಲೂ ಕೂಡ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಒಂದು ಕೋರ್ಸ್ ಪ್ಲಾನ್. ಸೊ PDF ಅಲ್ಲಿ ಇರಬೇಕು ಇದು ಕೂಡ. ಸೊ ನೀವು ಇದು ಬೇಕಾದರೆ ಇಲ್ಲಿ ನೋಡಿ. ಸೊ ಈ ಒಂದು ಅಪ್ಲೋಡ್ ಆದ ನಂತರ ಇದಕ್ಕೂ ಅಷ್ಟೇ ಪ್ರಿವ್ಯೂ ಆಪ್ಷನ್ ಇರುತ್ತೆ, ಎಡಿಟ್ ಆಪ್ಷನ್ ಇರುತ್ತೆ, ಮತ್ತು ಡಿಲೀಟ್ ಆಪ್ಷನ್ ಇರುತ್ತೆ. ಸೊ ಪ್ರಿವ್ಯೂ ನೀವು ನೋಡ್ಕೋಬೋದು. ಸೊ ನಾನು ಈ ರೀತಿ ನಾನು ಒಂದು ಕೋರ್ಸ್ ಪ್ಲಾನನ್ನು ಅಪ್ಲೋಡ್ ಮಾಡಿದ್ದೀನಿ PDF ಅಲ್ಲಿ. ಅದೇ ರೀತಿ ಎಡಿಟ್ ಮಾಡ್ಕೋಬೋದು. ಸೊ ಎಡಿಟ್ ಮಾಡ್ಕೊಳ್ಳುವಾಗ ನೀವು ಬೇಕಾದರೆ ಸೆಷನ್ಸ್ ಎಷ್ಟಿದೆ ಅಂತ ಮತ್ತು ಯೂನಿಟ್ಸ್ ಎಷ್ಟಿದೆ ಅಂತ ಇಲ್ಲಿ ಹೇಳಿ ಮತ್ತೆ ಅದನ್ನು ಅಪ್ಡೇಟ್ ಮಾಡ್ಬೋದು. ಮತ್ತು ನಿಮ್ಮ ಒಂದು ಕೋರ್ಸ್ ಪ್ಲಾನ್ ಫೈಲನ್ನು ಬೇಕಾದರೆ ಚೇಂಜ್ ಮಾಡ್ಬೋದು. ಅದ್ರ ಜೊತೆಗೆ ಡಿಲೀಟ್ ಕೂಡ ಮಾಡ್ಬೋದು. ಸೊ ನೀವು ಫಸ್ಟ್ ಟೈಮ್ ಏನಾದರೂ ಇದನ್ನು ನೀವು ಹಾಕಂಗಿದ್ರೆ ಸೊ ನಿಮ್ಗೆ ಯಾವ ರೀತಿ ಕೇಳುತ್ತೆ ಅಂದರೆ ಸೇಮ್ ಇದೇ ರೀತಿ ಕೇಳುತ್ತೆ. ಎಷ್ಟು ಸೆಷನ್ಸ್ ಇದೆ ಮತ್ತು ಎಷ್ಟು ಯೂನಿಟ್ಸ್ ಇದೆ ಮತ್ತು ನಿಮ್ಮ ಫೈಲ್ ಬ್ರೌಸ್ ಮಾಡಿ ಅಂತ ಕೇಳುತ್ತೆ. ಸೊ ಎಷ್ಟು ಸೆಷನ್ಸ್ ಟೋಟಲ್ ಆಗಿ ನಿಮ್ಮ ಕೋರ್ಸ್ ಪ್ಲಾನಲ್ಲಿ ಟೋಟಲ್ ಸೆಷನ್ಸ್ ಎಷ್ಟು, ಟೋಟಲ್ ಯೂನಿಟ್ಸ್ ಎಷ್ಟು, ಮತ್ತು ನಿಮ್ಮ ಒಂದು PDF ಫೈಲ್ ಯಾವುದು, ಸೊ ಕೋರ್ಸ್ ಪ್ಲಾನ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಚೂಸ್ ಮಾಡ್ಕೋಬೇಕಾಗುತ್ತೆ ಫೈಲ್, ನಿಮ್ಮ ಕೋರ್ಸ್ ಪ್ಲಾನ್ ಫೈಲನ್ನು. ಸೊ ಈ ರೀತಿ ನೀವು ಫೈಲನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ನಿಮ್ಮ ಒಂದು ಕೋರ್ಸ್ ಪ್ಲಾನು ಸಕ್ಸಸ್ ಆಗಿ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಮೈ ಟೀಮ್. ಸೊ ಈ ಮೈ ಟೀಮ್ ಅನ್ನೋ ಒಂದು ಟ್ಯಾಬ್ ನಮಗೆ ಆ್ಯಸ್ ಆಫ್ ನಾವು ಏನು ಮಾಹಿತಿ ಕೊಟ್ಟಿಲ್ಲ. ಸೊ ಇದು ನಾವು ಅಪ್ಲೋಡ್ ಮಾಡಬೇಕು ಅಂತ ಏನು ಮಾಹಿತಿ ಕೊಟ್ಟಿಲ್ಲ. ಸೊ ಇದು ಫ್ಯೂಚರಲ್ಲಿ ಏನಾದರೂ ಇದರ ಬಗ್ಗೆ ಮಾಹಿತಿ ಕೊಡ್ಬೋದು. ಅದುವರೆಗೂ ಇದನ್ನು ನಾವು ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟು ನಾವು ನಂಬರ್ ಆಫ್ ಸೆಷನ್ಸ್. ಸೊ ನಂಬರ್ ಆಫ್ ಸೆಷನ್ಸನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಈ ನಂಬರ್ ಆಫ್ ಸೆಷನ್ಸನ್ನು ಅಪ್ಲೋಡ್ ಮಾಡೋದು? ಸೊ ಇದ್ರ ಮೇಲೆ ಪ್ರೆಸ್ ಮಾಡಿ. ಸೊ ನಂಬರ್ ಆಫ್ ಸೆಷನ್ಸನ್ನು ನಾವು ಇಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ ಡಿಫೈನ್ ಮಾಡಿದ್ದೀನಿ. ಸೊ ನನ್ನ ಒಂದು ಕೋರ್ಸ್ ಪ್ಲಾನಲ್ಲಿ ನಾನು ಐ ಹ್ಯಾವ್ 5 ಯೂನಿಟ್ಸ್ ಆ್ಯಂಡ್ ಟೋಟಲಿ 30 ಸೆಷನ್ಸ್. ಸೊ ಯಾವ ರೀತಿ ಹೊಸದಾಗಿ ಯೂನಿಟನ್ನು ಮತ್ತು ಸೆಷನ್ಸನ್ನು ಇಲ್ಲಿ ಡಿಫೈನ್ ಮಾಡೋದು? ಸೊ ಇಲ್ಲಿ ಆ್ಯಡ್ ನ್ಯೂ ಅಂತ ಇದೆ, ನೀವು ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ಕೇಳುತ್ತೆ. ಸೊ ಯೂನಿಟ್ ನೀವು ಆಲ್ರೆಡಿ ಪ್ರೀವಿಯಸ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್
ಟ್ಯಾಬ್ ಅಲ್ಲಿ ನೀವು ಡಿಫೈನ್ ಮಾಡಿರ್ತೀರಿ ನಿಮ್ಮ ಒಂದು ಯೂನಿಟ್ಸ್ ಯಾವುವು ಅಂತ. ಸೊ ಅವು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಏನು ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ ಡೇಟಾ, ದಟ್ ಮೀನ್ಸ್ ಯೂನಿಟ್ ಡೇಟಾ ಫೀಡ್ ಮಾಡಿದ್ದೀರಾ, ಅದು ಇಲ್ಲಿ ನಿಮಗೆ ಚಾಪ್ಟರ್ ವೈಸ್ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಯಾವ ಚಾಪ್ಟರ್ ಅನ್ನೋದು ಅಥವಾ ಯಾವ ಯೂನಿಟ್ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಿ ಸೊ ಅದಕ್ಕೆ ಸೆಷನ್ಸ್ ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೇಳುತ್ತೆ. ಸೊ ಸೆಷನ್ಸ್ ಎಷ್ಟು ಆ್ಯಡ್ ಮಾಡಬೇಕು ಅನ್ನೋದನ್ನ ನೀವು ಬೇಕಾದ್ರೆ ಇಲ್ಲಿ ಟೈಪ್ ಮಾಡ್ಬೋದು. ಸೊ ಟೈಪ್ ಮಾಡಿಬಿಟ್ಟು ಸೇವ್ ಮಾಡ್ಬೋದು. ಸಪೋಸ್ ನೀವೇನಾದರೂ ಸೆಷನ್ಸ್ ರಾಂಗ್ ಆಗಿ ಎಂಟ್ರಿ ಮಾಡಿದರೆ ಅದನ್ನು ಕೂಡ ನಾವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಸೆಷನ್ ಕೌಂಟ್, ಸೇ ಫಾರ್ ಎಕ್ಸಾಂಪಲ್ ನೇಚರ್ ಆಫ್ ಬಿಸ್ನೆಸ್ ಅಥವಾ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಫೈನಲ್ ಅಕೌಂಟ್ಸ್, ಇಲ್ಲಿ 12 ಸೆಷನ್ಸ್ ಅಂತ ಇದೆ. ಸಪೋಸ್ ನಾನೇನಾದರೂ ಅಲ್ಲಿ ಕಮ್ಮಿ ಎಂಟ್ರಿ ಮಾಡಿದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 15 ಇರಬೇಕಾಗಿತ್ತು, ಬಟ್ 12 ಮಾತ್ರ ಇದೆ ಅಂದರೆ ನಾನಿಲ್ಲಿ ಅಗೇನ್ ಸೊ ಇಲ್ಲಿ 12 ಅಂತ ಆಲ್ರೆಡಿ ತೋರಿಸ್ತಿರುತ್ತೆ. ಇಲ್ಲಿ ಪ್ಲಸ್ ನಾವಿಲ್ಲಿ 3 ಅಂತ ಆ್ಯಡ್ ಮಾಡಿದ್ರೆ ಸೇವ್ ಮಾಡಿದ್ರೆ ಅಲ್ಲಿ 15 ಆಗೋಗುತ್ತೆ. ಸೊ ಇದು ಒಂದು ಆಪ್ಷನ್. ಅಂದರೆ ಇನ್ನು ಏನನ್ನ ಆ್ಯಡ್ ಮಾಡಬೇಕು ಅಂದರೆ ಈ ರೀತಿ ನಾವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ನ್ಯೂ ಸೆಷನ್ಸನ್ನು ಆ ಒಂದು ಯೂನಿಟ್ಗೆ ಆ್ಯಡ್ ಮಾಡ್ತಾ ಸೇವ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ತೋರಿಸುತ್ತೆ, ಇದು 3 ಅನ್ನೋದು ನಾನು ಆ್ಯಡ್ ಮಾಡಿದೆ, ಟೋಟಲ್ ಆಗಿ 15 ಸೆಷನ್ಸ್ ಆಗುತ್ತೆ ಈ ಒಂದು ಯೂನಿಟ್ಗೆ. ಸೊ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀನಿ. ಸಪೋಸ್ ನೀವೇನಾದರೂ ಇನ್ನು ಹೆಚ್ಚಾಗಿ ಸೆಷನ್ಸನ್ನು ಆ್ಯಡ್ ಮಾಡಿದರೆ, ಸೊ ಫಾರ್ ಎಕ್ಸಾಂಪಲ್ 10 ಸೆಷನ್ಸ್ ಇರೋದು 12 ಸೆಷನ್ಸ್ ಆಗಿ ರಾಂಗ್ ಆಗಿ ಎಂಟ್ರಿ ಮಾಡಿದರೆ, ಆಗ ಅದನ್ನು ಕೂಡ ನಾವು ಬೇಕಾದರೆ ಇನ್ನು ಹೆಚ್ಚಿನ ಸೆಷನ್ಸನ್ನು ಡಿಲೀಟ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ, ಸೊ ಇಲ್ಲಿ ನಿಮಗೆ ಅಪ್ಲೋಡ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಮೆನುವಲ್ಲಿ, ಅಲ್ಲಿಗೆ ಹೋಗಿ ಸೊ ಯಾವ ಒಂದು ಯೂನಿಟ್ ಅಲ್ಲಿ ನಿಮಗೆ ಹೆಚ್ಚಿನ ಸೆಷನ್ಸ್ ಇದೆ ನೀವು ನೋಡ್ಕೋಬೇಕು. ಸೊ ಇಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಫೈನಲ್ ಅಕೌಂಟ್ಸ್ ಅನ್ನೋ ಒಂದು ಯೂನಿಟ್ ಅಲ್ಲಿ 12 ಸೆಷನ್ಸ್ ಇದೆ, ಬಟ್ ಇರೋದು ಆ್ಯಕ್ಚುಲಾಗಿ 10 ಸೆಷನ್ಸ್. ಸೊ ಅಂಥ ಸಂದರ್ಭದಲ್ಲಿ ಇಲ್ಲಿ ನೀವು ಒಂದು ಗಮನಿಸಬೇಕು, ನಾಟ್ ಸ್ಟಾರ್ಟೆಡ್ ಅಂತ ಇರಬೇಕು, ಆಗ ಮಾತ್ರ ನೀವು ಅದನ್ನು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ. ಸಪೋಸ್ ನೀವೇನನ್ನ ಅರ್ಧಂಬರ್ಧ ಅಪ್ಲೋಡ್ ಮಾಡಿದರೆ ಆವಾಗ ಅದು ಆಪ್ಷನ್ ಹೊರಟೋಗುತ್ತೆ, ಅದು ಇನ್ ಪ್ರೋಸೆಸ್ ಅಂತ ಬರುತ್ತೆ. ಇನ್ ಪ್ರೋಸೆಸ್ ಇದ್ದಾಗ ನೀವು ಡಿಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನೀವು ಖಚಿತಪಡಿಸ್ಕೋಬೇಕಾಗುತ್ತೆ, ಕಂಟೆಂಟ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಸೆಷನ್ಸ್ ಕರೆಕ್ಟ್ ಇದೆಯಾ. ಸೊ ಇನ್ ಕೇಸ್ ಜಾಸ್ತಿ ಸೆಷನ್ಸು ಒಂದು ಯೂನಿಟಲ್ಲಿ ಆ್ಯಡ್ ಆಗಿದ್ರೆ ಎಷ್ಟು ಸೆಷನ್ಸ್ ಆ್ಯಡ್ ಆಗಿದೆ ಅಷ್ಟನ್ನು ಡಿಲೀಟ್ ಮಾಡ್ತಾ ಹೋಗಿ. ಇದು ಬ್ಯಾಕ್ವರ್ಡಿಂದ ಡಿಲೀಟ್ ಆಗುತ್ತೆ. ಅಂದರೆ 12th ಸೆಷನನ್ನು ನಾನು ಡಿಲೀಟ್ ಮಾಡಿದೆ ಮತ್ತೆ 11th ಸೆಷನ್ಗೆ ಡಿಲೀಟ್ ಆಪ್ಷನ್ ಬರುತ್ತೆ. ಅದೇ ರೀತಿ 11th ಸೆಷನ್ ಹೆಚ್ಚಾಗಿದೆ ಅದು ಡಿಲೀಟ್ ಮಾಡ್ತೀನಿ ಅಂದರೆ 10th ಸೆಷನ್ಗೆ ಮತ್ತೆ ಡಿಲೀಟ್ ಆಪ್ಷನ್ ಬರುತ್ತೆ. ಸೊ ಈ ರೀತಿ ಬ್ಯಾಕ್ವರ್ಡಿಂದ ಡಿಲೀಟ್ ಆಪ್ಷನ್ ನನಗೆ ಸಿಗುತ್ತೆ. ಸೊ ಬ್ಯಾಕ್ವರ್ಡಿಂದ ನೀವು ಸೆಷನ್ಸನ್ನು ಡಿಲೀಟ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಹೆಚ್ಚಾಗಿ ಸೆಷನ್ಸನ್ನು ಒಂದು ಯೂನಿಟಲ್ಲಿ ಆ್ಯಡ್ ಮಾಡಿದ್ದೀರಾ ಅಂದರೆ, ಸೊ ಎಷ್ಟು ಹೆಚ್ಚಾಗಿ ಆ್ಯಡ್ ಮಾಡಿದಿರೋ ಅಷ್ಟು ಹೆಚ್ಚಿನ ಸೆಷನ್ಸನ್ನು ನಾವಿಲ್ಲಿ ಡಿಲೀಟ್ ಮಾಡ್ಬೋದು. ಸೊ ಡಿಲೀಟ್ ಮಾಡಿದ್ರೆ ನೀವು ಎಷ್ಟು ಹೆಚ್ಚಾಗಿ ಆ್ಯಡ್ ಮಾಡಿದಿರೋ ಅಷ್ಟು ಸೆಷನ್ಸು ಇಲ್ಲಿ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಇದೆಲ್ಲ ಆದ ನಂತರ ಸೊ ನೀವು ಸಿಲೆಬಸ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನೋಡಿದ್ವಿ, ಜೊತೆಗೆ ಕೋರ್ಸ್ ಪ್ಲ್ಯಾನ್ ನೋಡಿದ್ವಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ, ನಂಬರ್ ಆಫ್ ಸೆಷನ್ಸ್ ಆ್ಯಡ್ ಮಾಡೋದು ನೋಡಿದ್ವಿ. ಈಗ ನಮ್ಮ ಒಂದು ನಿಜವಾದಂಥ ಕೆಲಸ ಸ್ಟಾರ್ಟ್ ಆಗುತ್ತೆ, ಕಂಟೆಂಟ್ ಅಪ್ಲೋಡ್ ಮಾಡುವಂಥದ್ದು. ಸೊ ಇಲ್ಲಿ ಅಪ್ಲೋಡ್ ಕಂಟೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಎಷ್ಟು ಚಾಪ್ಟರ್ಸನ್ನು ಯೂನಿಟ್ಸನ್ನು ಡಿಫೈನ್ ಮಾಡಿದರೆ, ಎಷ್ಟು ಸೆಷನ್ಸ್ ಡಿಫೈನ್ ಮಾಡಿದರೆ ಅಷ್ಟು ಸೆಷನ್ಸು ವಿತ್ತು ಯೂನಿಟ್ ನೇಮ್ಸು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಒಂದೊಂದಕ್ಕೂ ನೀವು ಇಲ್ಲಿ ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ನನ್ನ ಸಜೆಷನ್ ಆದಷ್ಟು ಒಂದು ಕಡೆಯಿಂದ ಬರಿ, ಅಂದರೆ ಫಸ್ಟ್ ಯೂನಿಟ್ ನೀವು ಅಲ್ಲಿ ಶಫಲ್ ಆಗಿ ಬಂದಿರುತ್ತೆ. ಸೊ ಶಫಲ್ ಆಗಿದ್ದು ಬಂದರೆ ಕೂಡ ನೀವು ಯೂನಿಟ್ ವೈಸ್ ಫಸ್ಟ್ ಯೂನಿಟ್ ನನಗೆ ನೇಚರ್ ಆಫ್ ಬಿಸ್ನೆಸ್, ಸೊ ಫಸ್ಟ್ ಸೆಷನ್ ಮತ್ತು ಸೆಕೆಂಡ್ ಸೆಷನ್, ಮತ್ತು ನೇಚರ್ ಆಫ್ ಬಿಸ್ನೆಸ್ ಅನ್ನೋದು ಎಲ್ಲಿ ಬಂದಿದೆ, ಮತ್ತು ನೇಚರ್ ಆಫ್ ಬಿಸ್ನೆಸ್ ಇಲ್ಲಿ ಈ ಒಂದು ಸೆಕೆಂಡ್ ಪೇಜಲ್ಲಿ ಇದೆ. ಸೊ ಥರ್ಡ್ ಸೆಷನ್, ಫೋರ್ತ್ ಸೆಷನ್, ಈ ರೀತಿ ಒಂದು ಚಾಪ್ಟರ್ ವೈಸು ಒಂದು ಸೀಕ್ವೆನ್ಷಿಯಲ್ ಆಗಿ ನೀವು ಬಂದರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಇಲ್ಲಿ ನಿಮ್ಮ ಕೋರ್ಸ್ ಪ್ಲ್ಯಾನ್ ಇಟ್ಕೊಳ್ಳಿ. ಸೊ ಕೋರ್ಸ್ ಪ್ಲ್ಯಾನಲ್ಲಿ ನಿಮ್ಮ ಫಸ್ಟ್ ಚಾಪ್ಟರ್ ಯಾವುದಿದೆ, ಅದಕ್ಕೆ ಎಷ್ಟು ಸೆಷನ್ಸ್ ಇದೆ, ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್, ಈ ರೀತಿ ಒಂದು ಕಡೆಯಿಂದ ಬರಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದಾಗ ನಾವು ಕೋರ್ಸ್ ಪ್ಲ್ಯಾನನ್ನು ಎಂಟೈರ್ ಟೋಟಲ್ ಸೆಷನ್ಸ್ಗೆ ಹಾಕೊಂಡಿರ್ತೀವಿ. ಸೊ ಆ ಒಂದು ಪೇಪರಲ್ಲಿ ಟೋಟಲ್ ಆಗಿ ಎಷ್ಟು ಸೆಷನ್ಸ್ ಇದೆ ಅಂತ ನಾವು ಕೋರ್ಸ್ ಪ್ಲಾನ್ ಹಾಕೊಂಡಿರ್ತೀವಿ. ಸೊ ಇಲ್ಲಿ ನನ್ನ ಒಂದು ಪೇಪರಲ್ಲಿ ಐ ಹ್ಯಾವ್ 30 ಸೆಷನ್ಸ್. ಸೊ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಯೂನಿಟ್ ಟು ಲಾಸ್ಟ್ ಯೂನಿಟ್ ವರ್ಗೂ ಟೋಟಲ್ ಆಗಿ 30 ಸೆಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಕನ್ಸೋಲ್ಡೇಟ್ ಆಗಿ ಮಾಡ್ಕೊಂಡಿರ್ತೀವಿ ಕೋರ್ಸ್ ಪ್ಲಾನ್. ಬಟ್ ವೆನ್ ಕಮ್ಸ್ ಟು ದಿ LMS ಅಪ್ಲೋಡಿಂಗ್, ಸೊ LMS ಅಲ್ಲಿ ಅಪ್ಲೋಡ್ ಮಾಡುವಾಗ ಪ್ರತಿ ಯೂನಿಟ್ಗೂ ಸಪ್ರೇಟ್ ಆಗಿದೆ ಸೆಷನ್ 1, ಸೆಷನ್ 2, 3, 4 ಅಂತ ಈ ರೀತಿ ಪ್ರತಿ ಇಂಡಿವಿಜುವಲ್ ಯೂನಿಟ್ಗೂ 1, 2, 3 ಸೆಷನ್ಸ್ ಅಂತ ಬರುತ್ತೆ. ಸೊ ಸೆಷನ್ ನಂಬರ್ 1, 2, 3 ಅಂತ ಬರ್ತಾ ಇರುತ್ತೆ. ಸೊ ಆಗ ಸ್ವಲ್ಪ ಅಪ್ಲೋಡ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದಕ್ಕೆ ನನ್ನ ಸಜೆಷನ್ ಇಷ್ಟೇ, ನಿಮ್ಮ ಒಂದು ಎಕ್ಸೆಲ್ ಶೀಟಲ್ಲಿ ಆಲ್ರೆಡಿ ನೀವೇನು ಕೋರ್ಸ್ ಪ್ಲಾನ್ ಹಾಕೊಂಡಿದ್ದೀರಾ, ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲಮನ್ನು ಹಾಕ್ಕೊಳ್ಳಿ. ಸೊ ಎಕ್ಸ್ಟ್ರಾ ಕಾಲಮ್ ಮೀನ್ಸ್ LMS ಸೀರಿಯಲ್ ನಂಬರ್. ಸೊ ಈ ಒಂದು ಸೆಷನ್ಗೆ ಸೀರಿಯಲ್ ನಂಬರ್ 1, ಸೊ ಆ ಒಂದು
ಚಾಪ್ಟರ್ ಅಲ್ಲಿ ಸೀರಿಯಲ್ ನಂಬರ್ 1 ಸೆಷನ್ ಏನಿದೆ LMS ಅಲ್ಲೂ ಅದು 1 ಇರುತ್ತೆ. ಅದೇ ರೀತಿ ಚಾಪ್ಟರ್ ನಂಬರ್ 2ಗೆ ಬಂದಾಗ ಇಲ್ಲಿ ನಾವು LMS ಅಲ್ಲಿ ದಟ್ ಮೀನ್ಸ್ ನಮ್ಮ ಒಂದು ಕೋರ್ಸ್ ಪ್ಲಾನ್ ಅಲ್ಲಿ ಸೆಷನ್ ನಂಬರ್ 7 ಅಂದ್ರೆ ಅದು LMS ಅಲ್ಲಿ ಸೀರಿಯಲ್ ನಂಬರ್ 1 ಅಂತ. ದಟ್ ಮೀನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಫಾರ್ ಸೆಕೆಂಡ್ ಚಾಪ್ಟರ್. ಅದೇ ರೀತಿ ಸೆಕೆಂಡ್ ಸೀರಿಯಲ್ ಇನ್ ದಿ LMS ಮೀನ್ಸ್ 8th ಸೆಷನ್ ಅಂತ ನಮ್ಮ ಒಂದು ಕೋರ್ಸ್ ಪ್ಲಾನ್ ಪ್ರಕಾರ. ಸೊ ಇದು ಪ್ರಾಕ್ಟಿಕಲ್ ಆಗಿ ನಾವು ಅಪ್ಲೋಡ್ ಮಾಡುವಾಗ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನನ್ನ ಒಂದು ಸಲಹೆ ಇಷ್ಟೇ, ನಿಮ್ಮ ಒಂದು ಕೋರ್ಸ್ ಪ್ಲಾನ್ ಏನಿದೆ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲಮ್ ಅನ್ನು ಹಾಕೊಳ್ಳಿ. ಸೊ LMS ಸೀರಿಯಲ್ ನಂಬರ್ ಅಂತ ಹಾಕೊಳ್ಳಿ ಅದಕ್ಕೆ. ಸೊ ನಿಮ್ಮ ಒಂದು ಯೂನಿಟ್ ಏನಿದೆ, ಸೊ ನೀವೇನು ಸೆಷನ್ಸ್ ಹಾಕೊಂಡಿದ್ದೀರಾ ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿರುವಂಥ LMS ಸೆಷನ್ಸ್ ಏನಿದೆ, ಸೊ ಆ LMS ಸೆಷನ್ಸ್ ಅನ್ನು ನೋಡಿಕೊಂಡು ನೀವು ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದು ಜಸ್ಟ್ ಓನ್ಲಿ ಫಾರ್ ದಿ ರಫ್ ವರ್ಕ್. ಇದನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನೀವು ಕೋರ್ಸ್ ಪ್ಲಾನ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನಾವು ಹೇಳ್ತಿಲ್ಲ. ಇದು ಕೇವಲ ನಿಮ್ಮ ಒಂದು ರೆಫರೆನ್ಸ್ಗೆ ಅಷ್ಟೇ. ಇಟ್ಸ್ ಓನ್ಲಿ ಫಾರ್ ರೆಫರೆನ್ಸ್ ಫಾರ್ ಅಪ್ಡೇಟಿಂಗ್ ಯುವರ್ ಈ ಕಂಟೆಂಟ್. ಸೊ ಇಲ್ಲಿ ನೋಡಿ, ಥರ್ಡ್ ಚಾಪ್ಟರ್ ನಮಗೆ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಕನ್ಫ್ಯೂಸ್ ಆಗುತ್ತೆ. ನಾನು ಇಲ್ಲಿ 11th ಸೆಷನ್ ಅಂತ ಹಾಕೊಂಡಿರ್ತೀನಿ, ಬಟ್ ಅಲ್ಲಿ ಫಸ್ಟ್ ಸೆಷನ್, ಸೆಕೆಂಡ್, ಥರ್ಡ್ ಮತ್ತು 4th ಸೆಷನ್ ಅಂತ ತೋರಿಸುತ್ತೆ. ಸೊ ಆಗ ನಾನು ಈ ರೀತಿ ಒಂದು ರೆಫರೆನ್ಸ್ ಇಟ್ಕೊಂಡ್ರೆ, ಸೊ 11th ಸೆಷನ್ ಮೀನ್ಸ್ ಥರ್ಡ್ ಯೂನಿಟ್ ಅಲ್ಲಿ ಫಸ್ಟ್ ಅಂಡ್ 12th ಸೆಷನ್ ಮೀನ್ಸ್ ಥರ್ಡ್ ಯೂನಿಟ್ ಅಲ್ಲಿ ಸೆಕೆಂಡ್ ಸೆಷನ್. ಸೊ ಈ ರೀತಿ ನಮಗೆ ಒಂದು ಕ್ಲಿಯರ್ ಸರ್ಟಿನಿಟಿ ಇರುತ್ತೆ, ಕ್ಲಾರಿಟಿ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಈಸಿಯಾಗಿ ಕನ್ಫ್ಯೂಸ್ ಇಲ್ದಿರ ನಿಮ್ಮ ಒಂದು ಸೆಷನ್ಸ್ ಅನ್ನ ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಸೊ ಇದು ಕೇವಲ ಒಂದು ರೆಫರೆನ್ಸ್ ಅಷ್ಟೇ. ಇದನ್ನ ನಿಮ್ಮ ಒಂದು ಕೋರ್ಸ್ ಪ್ಲಾನ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಅಲ್ಲ. ಇಟ್ಸ್ ಓನ್ಲಿ ಫಾರ್ ಯುವರ್ ರೆಫರೆನ್ಸ್. While uploading your videos and your content, you should have some clear understanding of your sessions. ಸೊ ಅದಕ್ಕೆ ಈ ಒಂದು ರೆಫರೆನ್ಸ್ ಇಟ್ಕೊಂಡ್ರೆ ಉತ್ತಮ ಅಂತ ನನ್ನ ಒಂದು ಸಲಹೆ. ಸೊ ಆಗ ನಿಮಗೆ ಇನ್ನೂ ಈಸಿಯಾಗಿ ಇದು ಕಾಣುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಆಲ್ರೆಡಿ ಫಸ್ಟ್ ಚಾಪ್ಟರು, ಸೆಕೆಂಡು ಮತ್ತು ಥರ್ಡ್ ಚಾಪ್ಟರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಕಂಪ್ಲೀಟೆಡ್ ಅಂತ ಬರ್ತಿದೆ. ಸೊ ಇಲ್ಲಿ ನೀವು ಬೇಕಾದರೆ ಗಮನಿಸ್ಬೋದು. ಸೊ ಇಲ್ಲಿ ನಾನು ಕಾಮರ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಪ್ರಿಫಿಲ್ ಆಗಿದೆ. ನೇಚರ್ ಆಫ್ ಬಿಸ್ನೆಸ್ ಆ್ಯಂಡ್ ಪೇಪರ್, ದಟ್ ಮೀನ್ಸ್ ಫಂಡಮೆಂಟಲ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಅನ್ನೋ ಪೇಪರ್ ಆಲ್ರೆಡಿ ಪ್ರಿಫಿಲ್ ಆಗಿರುತ್ತೆ. ಸೆಷನ್ ನಂಬರ್ 1 ಅದು ಪ್ರಿಫಿಲ್ ಆಗಿರುತ್ತೆ. ಇಲ್ಲಿ PPT ಅನ್ನೋದು ನೀವು ಚೂಸ್ ಮಾಡ್ಕೋಬೇಕು. ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಆ್ಯಸ್ ವೆಲ್ ಆಸ್ ವಿಡಿಯೋ, ಈ 3 ಕಂಟೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕು. ಜೊತೆಗೆ ಅಸೆಸ್ಮೆಂಟನ್ನು ಕೂಡ ಆ್ಯಡ್ ಮಾಡಬೇಕು. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ಆ್ಯಡ್ ಮಾಡಿದ್ದೆ ಆದರೆ ಆಗ ನಿಮಗೆ ಈ ರೀತಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಯಾವ ರೀತಿ ಅಪ್ಲೋಡ್ ಮಾಡೋದು ಆ್ಯಕ್ಚುಲ್ ಆಗಿ ಲೆಟ್ ಅಸ್ ಸಿ. ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ತೊಗೊತೀನಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನು ಅಪ್ಲೋಡ್ ಆಗಲಿ. ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಫೈನಲ್ ಅಕೌಂಟ್ಸ್ ಅನ್ನೋದು ಇನ್ನೂ ಒಂದು ಯೂನಿಟು ಪೆಂಡಿಂಗ್ ಇದೆ. ಸೊ ಅದನ್ನು ಈಗ ಅಪ್ಲೋಡ್ ಮಾಡಬೇಕು. ಆದಷ್ಟು ಒಂದು ಸೆಷನ್ ಸೀರಿಯಲ್ ನಂಬರ್ ಪ್ರಕಾರ ಬರ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ಫೈನಲ್ ಅಕೌಂಟ್ಸ್ ಅನ್ನೋ ಚಾಪ್ಟರ್ಲಿ ಸೆಷನ್ ನಂಬರ್ 1 ಇಲ್ಲಿದೆ. ಸೊ ಅಪ್ಲೋಡ್ ಕಂಟೆಂಟ್. ಸೊ ಇಲ್ಲಿ ನೋಡಿ, ಸಬ್ಜೆಕ್ಟ್ ಆಲ್ರೆಡಿ ಪ್ರಿಫಿಲ್ ಆಗಿರುತ್ತೆ, ಯೂನಿಟ್ ನೇಮ್ ಪ್ರಿಫಿಲ್ ಆಗಿರುತ್ತೆ, ಪೇಪರ್ ಪ್ರಿಫಿಲ್ ಆಗಿರುತ್ತೆ, ಸೆಷನ್ ಕೂಡ ಪ್ರಿಫಿಲ್ ಆಗಿರುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋದು PPT, ಸ್ಟಡಿ ಮೆಟೀರಿಯಲ್, ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಫಸ್ಟ್ PPTಯನ್ನು ನಾವು ನೋಡೋಣ. ಸೊ ಇಲ್ಲಿ ಬ್ರೌಸ್ ಮಾಡಬೇಕು. PPT ಅಪ್ಲೋಡ್ ಮಾಡಬೇಕಂದ್ರೆ ಸೊ ನಿಮ್ಮ ಒಂದು ಈ ಕಂಟೆಂಟ್ ಎಲ್ಲಿದೆಯೋ ನೋಡ್ಕೊಳ್ಳಿ, PPTs ನೋಡ್ಕೊಳ್ಳಿ. ಸೊ PPT ನನಗೆ ಇದು ಫಾರ್ ಎಕ್ಸಾಂಪಲ್ ಸೆಷನ್ ನಂಬರ್ 1 ಅಂದರೆ ಇಲ್ಲಿ ನೀವು ಬ್ರೌಸ್ ಮಾಡಬೇಕಾಗುತ್ತೆ. ನಿಮ್ಮ ಲೋಕಲ್ ಫೈಲ್ಸಲ್ಲಿ PPT ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ನನಗೆ ಕನ್ವೀನಿಯೆಂಟ್ ಆಗಿ ಆ ಒಂದು ಚಾಪ್ಟರ್ 19th ಸೆಷನ್ ಅಂತ ಇಟ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಮಗೆ LMS ಅಲ್ಲಿ ಒಂದೊಂದು ಚಾಪ್ಟರ್ಗೂ, ದಟ್ ಮೀನ್ಸ್ ಒಂದೊಂದು ಯೂನಿಟ್ಗೂ ಸೆಷನ್ ನಂಬರ್ 1, 2, 3 ಅಂತ ಇರುತ್ತೆ. ಸ್ವಲ್ಪ ನೀವು ಅದನ್ನು ಕನ್ಫ್ಯೂಸ್ ಆಗ್ದಿರಾ ನೀವು ನಿಮಗೆ ಅಂತ ಒಂದು ಮೆಥಡಲ್ಲಿ ನಿಮಗೆ ಯಾವ ರೀತಿ ಆ ಒಂದು ಸೆಷನ್ನಲ್ಲಿ ಆ ಒಂದು ಯೂನಿಟಲ್ಲಿ ಎಷ್ಟು ಸೆಷನ್ಸ್ ಇದೆಯೋ ಅಷ್ಟು ಸೆಷನ್ಸು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ಫೈಲ್ ಸೆಲೆಕ್ಟ್ ಮಾಡಿದೆ. ಸೊ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಟಡಿ ಮೆಟೀರಿಯಲ್. ಸೊ ಸ್ಟಡಿ ಮೆಟೀರಿಯಲ್ ಕೂಡ ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಸ್ಟಡಿ ಮೆಟೀರಿಯಲ್ ಸೊ PDF ಅಲ್ಲಿ ಇರಬೇಕಾಗುತ್ತೆ ಸ್ಟಡಿ ಮೆಟೀರಿಯಲ್. ಸೊ ಸ್ಟಡಿ ಮೆಟೀರಿಯಲ್ ಫಾರ್ ಎಕ್ಸಾಂಪಲ್ ಈ ರೀತಿ ನಾನು ಸ್ಟಡಿ ಮೆಟೀರಿಯಲನ್ನು ಅಪ್ಲೋಡ್ ಮಾಡಿದೆ. ಇಲ್ಲಿ ಆಲ್ರೆಡಿ ನಿಮಗೆ ತೋರಿಸುತ್ತೆ ನೋಡಿ ಅಪ್ಲೋಡ್ ಆಗಿರುವಂಥ ಕಂಟೆಂಟ್. ಅಲ್ಲಿ ನಿಮಗೆ PDF ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಒಂದು ನೋಟಿಫಿಕೇಶನ್ ಕೂಡ ಕಾಣುತ್ತೆ. ಆ್ಯಂಡ್ ವಿಡಿಯೋ. ಸೊ ವಿಡಿಯೋ ಬೇಕಾದರೆ ನೀವು ಇಲ್ಲಿ ಬ್ರೌಸ್ ಮಾಡಿ ಲೋಕಲಲ್ಲಿ ಇಟ್ಕೊಂಡಿರಬೇಕು ವಿಡಿಯೋ, ಬಿಕಾಸ್ ಯೂಟ್ಯೂಬಿಂದ ನಾವು ಇಂಪೋರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಸಿಸ್ಟಮಲ್ಲಿ ನಿಮ್ಮ ಒಂದು ವೀಡಿಯೋಸನ್ನು ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಸಪೋಸ್ ಸೇವ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನೀವು ಯೂಟ್ಯೂಬಿಂದ ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಇದು ಟೈಮ್ ತಗೊಳುತ್ತೆ, ಯಾಕಂದರೆ ಇಲ್ಲಿ ನಿಮ್ಮ ಒಂದು ವಿಡಿಯೋ ಲೆಂತ್ ಜಾಸ್ತಿ ಇದ್ದರೆ ಸ್ವಲ್ಪ ಟೈಮ್ ಇಡಿಸುತ್ತೆ, ಒಂದು 2 minutes ಹಂಗೆ. ಸೊ ನೀವು ಪೇಷನ್ಸ್ ಆಗಿ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟ್ ಆಗೋವರೆಗೂ ನಾವು ವೆಯ್ಟ್ ಮಾಡೋದೇ ಉತ್ತಮ, ಯಾಕಂದರೆ ಮತ್ತೆ ಇನ್ಕಂಪ್ಲೀಟ್ ಆಗಿ ಅದು ಅಪ್ಲೋಡ್ ಆಗುತ್ತೆ. ಸೊ ಅದ ಕಾರಣ ಕಂಪ್ಲೀಟ್ 100% ಅಂತ ಬಂದಾಗ ನೀವು ನೆಕ್ಸ್ಟ್ ಮುಂದಿನ ಕೆಲಸವನ್ನು ಮಾಡಬೇಕಾಗುತ್ತೆ.
ಸೊ ಈ ರೀತಿ 100% ಅಂತ ಬರಬೇಕು, ಮೇಲ್ಗಡೆ ವಿಡಿಯೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರಬೇಕು. ಆಗ ಮಾತ್ರ ನಿಮ್ಮ ವಿಡಿಯೋ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿದೆ ಅಂತ. ಸಪೋಸ್ ನೀವು ಅಪ್ಲೋಡ್ ಆಗೋ ಟೈಮಲ್ಲಿ ಬೇರೆ ಕೆಲಸ ಮಾಡಕ್ಕೆ ಹೋಗ್ತೀನಿ ಅಂದರೆ ಕೆಲವೊಂದು ಬಾರಿ ಅದು ಸ್ಟಕ್ ಆಗುತ್ತೆ ಮತ್ತು ವಿಡಿಯೋ ಅಪ್ಲೋಡ್ ಆಗೋದಿಲ್ಲ. ಸೊ ಅದಕ್ಕೆ 100% ಅಂತ ಬರೋವರೆಗೂ ಕಾಯಿರಿ. ಸೊ 100% ಬಂದಿದೆ ಅಂತ ಖಚಿತಪಡಿಸ್ಕೊಂಡು ನೆಕ್ಸ್ಟ್ ಟಾಸ್ಕ್ಗೆ ಹೋಗಿ. ಸೊ ಇಲ್ಲಿ ಆ್ಯಡ್ ಅಸೆಸ್ಮೆಂಟ್ ಅಂತ ಇದೆ. ಸೊ ಆ್ಯಡ್ ಅಸೆಸ್ಮೆಂಟ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಅಸೆಸ್ಮೆಂಟ್ ಮಾಡಬೇಕು ಅಂದರೆ ನೀವು ಮಲ್ಟಿಪಲ್ ಚಾಯ್ಸು ಆಲ್ರೆಡಿ ನೀವೇನು ಇಟ್ಕೊಂಡಿದ್ದೀರ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ 2 ಆಪ್ಷನ್ ನಮಗೆ ಟ್ರೈನಿಂಗಲ್ಲಿ ಹೇಳಿದ್ದಾರೆ. ಒಂದು ಇಂಡಿವಿಜುವಲ್ ಕ್ವಶನ್ಸನ್ನು ಆ್ಯಡ್ ಮಾಡ್ತಾ ಹೋಗೋದು, ದಟ್ ಮೀನ್ಸ್ ನೀವು ಆಲ್ರೆಡಿ ಲೈಬ್ರರಿಗೆ ಆ್ಯಡ್ ಮಾಡ್ಕೊಂಡಿರಬೇಕು. ಇಂಡಿವಿಜುವಲ್ ಕ್ವಶನ್ಸನ್ನು ಟಿಕ್ ಮಾಡಿ ದಟ್ ಮೀನ್ಸ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಅಥವಾ ಅದರ ಬದಲಿಗೆ ನನ್ನ ಸಜೆಷನ್ ಇಷ್ಟೇ, ಇಂಡಿವಿಜುವಲ್ ಆಗಿ ಯೂನಿಟ್ ವೈಸು ಸೆಷನ್ ವೈಸ್ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಈಸಿ ಆಗುತ್ತೆ. ಸೊ ಫಸ್ಟು ಇಲ್ಲಿ ನೋಡಿ ಅಸೆಸ್ಮೆಂಟ್. ಸೊ ಒಂದು ಟ್ರಯಲ್ ಬ್ಯಾಲೆನ್ಸ್ ಚಾಪ್ಟರ್, ಸೊ ಅದು ಅಸೆಸ್ಮೆಂಟ್ ನಂಬರ್ 1. ಸೊ ಈ ರೀತಿ ಒಂದು ಹೆಸರು ಕೊಡಬೇಕು ನಿಮ್ಮ ಒಂದು ಅಸೆಸ್ಮೆಂಟ್ಗೆ. ನಂಬರ್ ಆಫ್ ಅಟೆಂಪ್ಟ್ಸ್, ಸೊ ಅಲ್ಲಿ 3 ಅಂತ ನೀವು ಹಾಕೋಬೋದು. ನಿಮ್ಮ ಒಂದು ಕಸ್ಟಮೈಸೇಷನ್ಗೆ ಬಿಟ್ಟಿರೋದು. ನಾನಿಲ್ಲಿ 3 ಅಟೆಂಪ್ಟ್ಸು ಅಲೋ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಪಾಸಿಂಗ್ ಪರ್ಸೆಂಟೇಜ್ ನಮ್ಮ ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ ಪ್ರಕಾರ 40% ಇರೋ ಕಾರಣ ನಾನು 40% ಅನ್ನು ಹಾಕಿದ್ದೀನಿ. ಸೊ ಇಲ್ಲಿ ನೀವು ಏನು ನನ್ನ ಸಜೆಷನ್ ಇಷ್ಟೇ, ಆದಷ್ಟು ಸೆಷನ್ ವೈಸು ಮಲ್ಟಿಪಲ್ ಚಾಯ್ಸನ್ನು ಅಪ್ಲೋಡ್ ಮಾಡಿ. ಸೊ ಆಗ ನಮಗೆ ಈಸಿ ಆಗುತ್ತೆ. ಲೈಬ್ರರಿಗೆ ಎಲ್ಲ ಕ್ವಶನ್ಸನ್ನು ಅಪ್ಲೋಡ್ ಮಾಡಿ ಒಂದೊಂದು ಕ್ವಶನ್ ಸೆಲೆಕ್ಟ್ ಮಾಡೋದು ಕನ್ಫ್ಯೂಸ್ ಆಗುತ್ತೆ. ಸೊ ಆದ ಕಾರಣ ಸಿಂಪಲ್ ಆಗಿ ನಾವು ಹೇಳೋದಿಷ್ಟೇ. ಸೊ ನೀವು ಇಲ್ಲಿ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ, ಆ ಫಾರ್ಮೆಟನ್ನು ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಮಾಡಿಬಿಟ್ಟು ಆ ಒಂದು ಫಾರ್ಮೆಟಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕಾಪಿ ಪೇಸ್ಟ್ ಮಾಡಿ. ಫಸ್ಟ್ ಇಲ್ಲಿ ಇದನ್ನು ಎಡಿಟಿಂಗ್ಗೆ ತಗೊಳ್ಳಿ. ಸೊ ಎಡಿಟಿಂಗ್ಗೆ ತಗೊಂಡು ಸೊ ಆಲ್ರೆಡಿ ನೀವು ನಿಮ್ಮ ಒಂದು ದಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಇಟ್ಕೊಂಡಿರ್ತೀರ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಏನಿದೆಯೋ ಸೊ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಆದಷ್ಟು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದಾಗ ಸ್ವಲ್ಪ ನೀವು ಗಮನಿಸಬೇಕಾಗುತ್ತೆ. ಸೊ ನೀವು ಎಲ್ಲ ಒಂದೇ ಶೀಟಲ್ಲಿ ನಾವು ಮಾಡ್ಕೊಂಡಿರ್ತೀವಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಾವು ಪ್ರೀವಿಯಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಒಂದೇ ಶೀಟಲ್ಲಿ ನಾವು ಎಲ್ಲ ಮಲ್ಟಿಪಲ್ ಚಾಯ್ಸ್ ಮಾಡಿ ಇಟ್ಕೊಂಡಿದ್ವಿ. ಸೊ ಈಗ ನಾವೇನು ಮಾಡಬೇಕಾಗುತ್ತೆ, ಸೆಷನ್ ವೈಸ್ ಆ್ಯಂಡ್ ಚಾಪ್ಟರ್ ವೈಸ್. ಸೊ ಯಾವ ಚಾಪ್ಟರಲ್ಲಿ ಎಷ್ಟನೇ ಸೆಷನ್, ಸೊ ಪ್ರತಿ ಸೆಷನ್ಗೂ ಕ್ವಶನ್ಸನ್ನು ನಾವಲ್ಲಿ ಇಂಡಿವಿಜುವಲ್ ಆಗಿ ನಾವು ಕಾಪಿ ಪೇಸ್ಟ್ ಮಾಡಿಕೊಂಡು ಮಾಡಿದ್ರೆ ಈಸಿಯಾಗಿ ಅನಿಸುತ್ತೆ ಅಂತ ನನ್ನ ಒಂದು ಸಜೆಷನ್. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ನನ್ನ ಒಂದು 5th ಚಾಪ್ಟರ್ಗೆ ಫಸ್ಟ್ ಸೆಷನ್ಗೆ ಈ ಒಂದು ಕ್ವಶನ್ಸ್ ಇದೆ ಅಂತ ಅಂದ್ಕೊಂಡಿದ್ದೆ. ಸೊ ಈ ಕ್ವಶನ್ಸನ್ನು ನಾನು ಇಲ್ಲಿ ಕಾಪಿ ಮಾಡ್ಕೊತೀನಿ. ಸೊ ಕಾಪಿ ಮಾಡಿಕೊಂಡು ನಮಗೆ ಕೊಟ್ಟಿರುವಂಥ ಫಾರ್ಮೆಟ್, ಸೊ ಆಲ್ರೆಡಿ ಫಾರ್ಮೆಟ್ ನಾವು ಡೌನ್ಲೋಡ್ ಮಾಡಿದ್ವಲ್ಲ, ಸೊ ಆ ಡೌನ್ಲೋಡ್ ಮಾಡಿರುವಂಥ ಫಾರ್ಮೆಟಲ್ಲಿ ಆ ಒಂದು ಫಾರ್ಮೆಟ್ ಪ್ರಕಾರನೇ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಕ್ವಶನ್ ಟೆಕ್ಸ್ಟ್ ಆಸ್ ವೆಲ್ ಆಸ್ ಆನ್ಸರ್ 1, 2, 3 ಆ್ಯಂಡ್ 4th ಆಪ್ಷನ್, 5th ಆಪ್ಷನ್ ನಾನು ತೊಗೊಂಡಿಲ್ಲ. ಆ್ಯಂಡ್ ಸೊ ಈ ರೀತಿ ನೀವು ನಿಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನು ಒಂದೇ ಶೀಟಲ್ಲಿ ಮಾಡ್ಕೊಂಡಿರ್ತೀರ ಅದನ್ನು ಅವ್ರು ಕೊಟ್ಟಿರೋಂಥ ಫಾರ್ಮೆಟಲ್ಲಿ ಕರೆಕ್ಟಾಗಿ ಫೀಡ್ ಮಾಡಬೇಕು. ಸೊ ಇಲ್ಲಿ ಮೆಟಾ ಡೇಟಾ ಅಂತ ಇದೆ, ಅದು ನಿಮ್ಮ ಯೂನಿಟ್ ನೇಮನ್ನು ಹಾಕ್ಕೋಬೋದು. ಡಿಫಿಕಲ್ಟಿ ಲೆವೆಲ್ ಮೀಡಿಯಮ್, ಟಫ್ ಆ್ಯಂಡ್ ಸಿಂಪಲ್ ಈ ರೀತಿ ಹಾಕ್ಕೋಬೋದು. ಆನ್ಸರ್ ಆಪ್ಷನ್ಸ್ 4 ಆಪ್ಷನ್ಸ್ ಇದೆ, 4 ಅಥವಾ 5 ಆಪ್ಷನ್ಸ್ ಇದ್ದರೆ 5. ಆ್ಯಂಡ್ ಮಾರ್ಕ್ಸ್ ಇಲ್ಲಿ 1, 1 ಅಂತ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಕ್ವಶನ್ ಟೆಕ್ಸ್ಟ್ ಕೆಳಗಡೆ ಕ್ವಶನ್ ಇರಬೇಕು. ಆನ್ಸರ್ ಆಪ್ಷನ್ 1 ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ 4 ಆಪ್ಷನ್ಸ್ ಇದ್ದರೆ 4 ಆನ್ಸರ್ ಆಪ್ಷನ್ಸನ್ನು ಕರೆಕ್ಟಾಗಿ ನೀವು ಫೀಡ್ ಮಾಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರೆಕ್ಟ್ ಆನ್ಸರ್ ಅನ್ನೋ ಒಂದು ಕೆಳಗಡೆ ನೀವು 4 ಆಪ್ಷನ್ಸ್ ಏನಿದೆಯೋ ಆ 4 ಆಪ್ಷನ್ಸಲ್ಲಿರುವಂಥ ಆನ್ಸರೇ ಇಲ್ಲಿರಬೇಕು. ಸ್ಪೇಸ್ ಏನಾದರೂ ಇದ್ದರೆ ಅವಾಗ ಕೂಡ ಅದು ಎರರ್ ಅಂತ ಬರುತ್ತೆ. ನೋಡಿ, ಪ್ರಮೋಷನ್ ಅನ್ನೋದು ಆನ್ಸರ್ ಆಗಿದೆ. ಸೊ ಪ್ರಮೋಷನ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನಾವೇನಾದರೂ ಸ್ಪೇಸ್ ಕೊಟ್ಟರೆ ಅಥವಾ ಏನಾದರೂ ಒಂದು ಕಾಮ ಏನನ್ನೋ ಫೀಡ್ ಆಯಿತು ಅಂದರೆ ಆಗ ಕೂಡ ಅದು ಎರರ್ ಬರುತ್ತೆ. ಸೊ ಅದು ಸ್ವಲ್ಪ ನೀವು ಆದಷ್ಟು ಗಮನಿಸ್ಕೋಬೇಕು. ಸೊ ಕರೆಕ್ಟ್ ಆನ್ಸರ್ ಅನ್ನೋದು ನಿಮ್ಮ ಒಂದು ಆನ್ಸರ್ ಆಪ್ಷನಿಂದನೇ ಪೇಸ್ಟ್ ಮಾಡಿದ್ರೆ ಉತ್ತಮ. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ ಆಫ್ ದ ಎಬೋ ಅಂತ ಇದೆ. ಸೊ ನನ್ ಆಫ್ ದ ಎಬೋ ಕಾಪಿ ಆ್ಯಂಡ್ ಕರೆಕ್ಟ್ ಆನ್ಸರ್ ಈಸ್ ನನ್ ಆಫ್ ದ ಎಬೋ ಪೇಸ್ಟ್. ಸೊ ಇದು ಯಾವಾಗ ಮಾಡಬೇಕಂದ್ರೆ ಯಾವಾಗ ನೀವು ಏನಾದರೂ ಎರರ್ಸ್ ಅಂತ ಬರುತ್ತೋ, ಇನ್ವ್ಯಾಲಿಡ್ ಕರೆಕ್ಟ್ ಆನ್ಸರ್ ಅಂತ ಬರುತ್ತೆ. ಸೊ ಅಂತ ಒಂದು ಎರರ್ ಬಂದಾಗ ಈ ರೀತಿ ನೀವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಹೇಳ್ತಿರೋದು ಸಿಂಪಲ್ ಆಗಿ ಆನ್ಸರ್ ಆಪ್ಷನ್ಸಲ್ಲಿ ಯಾವ ರೀತಿ ಆನ್ಸರ್ ಇದೆಯೋ ಅದೇ ರೀತಿ ಕರೆಕ್ಟ್ ಆನ್ಸರಲ್ಲೂ ಫಾರ್ಮೆಟ್ ಇರಬೇಕು. ಇಲ್ಲಿ ಸ್ಪೇಸ್ ಇರೋದು ಅಥವಾ ಫುಲ್ ಸ್ಟಾಪ್ ಇರೋದು ಅಥವಾ ಏನಾದ್ರು ಎಕ್ಸ್ಟ್ರಾ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ಸೇರಿಸಿದ್ದು ನೀವು ಕರೆಕ್ಟ್ ಆನ್ಸರಲ್ಲಿ ಅದು ಇಲ್ಲ ಅಂದರೆ ಅವಾಗ ಅದು ಎರರ್ ಅಂತ ಬರುತ್ತೆ. ಸೊ ಆದಷ್ಟು 4 ಆನ್ಸರ್ ಆಪ್ಷನ್ಸ್ ಏನಿದೆಯೋ ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆಯೋ ಕರೆಕ್ಟ್ ಆನ್ಸರ್ ಆ್ಯಸ್ ಇಟ್ ಈಸ್ ಇರಬೇಕು. ಯಾವುದೇ ರೀತಿಯ ಸ್ಪೇಸ್ ಆಗಲಿ ಅಥವಾ ಫುಲ್ ಸ್ಟಾಪ್ ಆಗಲಿ ನಾವು
ಇಲ್ಲಿ ಇಡಂಗಿಲ್ಲ. ಸೊ ಈ ರೀತಿ ಆದ್ಮೇಲೆ ಅದನ್ನ ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ಸೇವ್ ಮಾಡಿ ಇಟ್ಟ ನಂತರ ಸೊ ಅದನ್ನು ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ದಟ್ ಮೀನ್ಸ್ ನಿಮ್ಮ ಒಂದು ಏನು ಚೂಸ್ ಫೈಲ್ ಅನ್ನೋ ಒಂದು ಆಪ್ಷನ್ ಏನಿದೆ, ಸೊ ಅಲ್ಲಿಗೆ ಹೋಗಿ ಸೊ ನೀವು ಎಲ್ಲಿ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀರೋ, ಇಲ್ಲಿ ನೋಡಿ ನಾನು ಸೆಷನ್ ವೈಸು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಅನ್ನೋದಿರಲ್ಲ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದೆ. ಸೊ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ನೋಡಿ 5 ಕ್ವಶನ್ಸ್ ನಾನೇನು ಎಕ್ಸೆಲ್ ಶೀಟಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದೆ, 5 ಕ್ವಶನ್ಸ್ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಸ್ಟೇಟಸ್ಸು ಏನೂ ಇರಬಾರ್ದು. ಸ್ಟೇಟಸ್ ಏನಾದರೂ ಇಲ್ಲಿ ಎರರ್ಸ್ ಇದ್ದರೆ ಇಲ್ಲಿ ಸ್ಟೇಟಸ್ ತೋರಿಸುತ್ತೆ. ಇನ್ವ್ಯಾಲಿಡ್ ಕ್ವಶನ್ ಅಥವಾ ಇನ್ವ್ಯಾಲಿಡ್ ಕರೆಕ್ಟ್ ಆನ್ಸರ್ ಆರ್ ಏನು ಡೂಪ್ಲಿಕೇಟ್ ಕ್ವಶನ್ ಈ ರೀತಿ ತೋರಿಸುತ್ತೆ. ಏನಾದರೂ ಕ್ವಶನ್ ಏನಾದರೂ ರಿಪೀಟ್ ಆಗಿದ್ರೆ ಡೂಪ್ಲಿಕೇಟ್ ಕ್ವಶನ್ ಅಂತ ತೋರಿಸುತ್ತೆ. ಆಪ್ಷನ್ಸ್ ಏನಾದರೂ ಕರೆಕ್ಟ್ ಆಗಿಲ್ಲ ಅಂದರೆ ಇನ್ವ್ಯಾಲಿಡ್ ಆಪ್ಷನ್ಸ್ ಅಂತ ತೋರಿಸುತ್ತೆ. ಜೊತೆಗೆ ನಿಮ್ಮ ಒಂದು ಕರೆಕ್ಟ್ ಆನ್ಸರ್ ಏನಾದರೂ ಆಪ್ಷನ್ಸಲ್ಲಿ ಇಲ್ಲದೇ ಇರೋದು ಹಾಕಿದರೆ ಇನ್ವ್ಯಾಲಿಡ್ ಕರೆಕ್ಟ್ ಆನ್ಸರ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಎರರ್ಸ್ ಬರ್ದಿರ ನೀವು ನೋಡ್ಕೋಬೇಕು. ಸೊ ಇಲ್ಲಿ ಯಾವುದೂ ಎರರ್ಸ್ ಬಂದಿಲ್ಲ, ಸಕ್ಸಸ್ ಆಗಿ 5 ಕ್ವಶನ್ಸು ಇಲ್ಲಿ ನನಗೆ ಏನು ಇಂಪೋರ್ಟ್ ಆಗಿದೆ. ಸೊ ಇದನ್ನು ನಾವು ಸೇವ್ ಮಾಡಿದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೇವ್ ಆಗಿದೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು PPT ಕರೆಕ್ಟಾಗಿ ಸೇವ್ ಆಗಿದೆ. ಪ್ರಿವ್ಯೂ ನೋಡ್ಕೊಳ್ಳಿ. ಸೊ ಇಲ್ಲಿ ಪ್ರಿವ್ಯೂ ಕಾಣುತ್ತೆ. ಸೊ ನನ್ನ ಒಂದು PPT ಕರೆಕ್ಟಾಗಿ ಸೇವ್ ಆಗಿದೆ. ಅದೇ ರೀತಿ ನೀವಿಲ್ಲಿ ನೆಕ್ಸ್ಟು ಏನು PDF ಫೈಲ್ ಸೇವ್ ಆಗಿದೆಯಾ ನೋಡ್ಕೋಬೇಕು ಅಂದರೆ ಅಗೈನ್ ಇಲ್ಲಿ ನಾವು ನಿಮ್ಮ ಒಂದು PDF ಸೇವ್ ಆಗಿದೆ, ರೈಟ್. ಸೊ ಈ ರೀತಿ ನಾವು ನೋಡ್ಬೋದು. ಆ್ಯಂಡ್ ನಿಮ್ಮ ವಿಡಿಯೋ ಕರೆಕ್ಟಾಗಿ ಫೀಡ್ ಆಗಿದೆಯಾ ನೀವು ಬೇಕಾದರೆ ನೋಡಿ ಇಲ್ಲಿ ಚೆಕ್ ಮಾಡ್ಕೋಬೋದು, ಪ್ರಿವ್ಯೂ ನೋಡ್ಕೋಬೋದು. ಸೊ ನನ್ನ ಒಂದು ವಿಡಿಯೋ ಇಲ್ಲಿ ಕರೆಕ್ಟಾಗಿ ಫೀಡ್ ಆಗಿದೆ. ಸೊ ಇಲ್ಲಿ ನಾವು ಅದು ಸ್ಟ್ರೀಮಿಂಗ್ ಆಗಿ ನಮಗೆ ಪ್ಲೇ ಆಗುತ್ತೆ. ಸೊ ಈ ರೀತಿ ನಾವು ಪ್ರಿವ್ಯೂ ಅನ್ನು ನೋಡ್ಬೋದು. ಆ್ಯಂಡ್ ಅಸೆಸ್ಮೆಂಟ್ಗೆ ಪ್ರಿವ್ಯೂ ನೋಡಬೇಕು ಅಂದರೆ ಇಲ್ಲಿ ನಮಗೆ ಆಪ್ಷನ್ ಕೊಟ್ಟಿಲ್ಲ, ಬಟ್ ಇದನ್ನು ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೋಬೋದು. ನಾವು ಮಲ್ಟಿಪಲ್ ಚಾಯ್ಸ್ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಇಲ್ಲಿ ನೋಡಿ ನಿಮಗೆ ಅಸೆಸ್ಮೆಂಟ್ ಕ್ವಶನ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಸೊ ನಿಮ್ಮ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮ್ಮ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮ ಕ್ವಶನ್ಸ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಮತ್ತು ಯಾವ ಒಂದು ಕೀಬೋರ್ಡ್ ಕೊಟ್ಟಿದ್ದೀರಾ ಮತ್ತು ಯಾವ ಒಂದು ಪೇಪರ್ ನೇಮು ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ಅಂದರೆ ನಿಮ್ಮ ಕ್ವಶನ್ಸು ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಆ್ಯಂಡ್ ಅದು ಲೈಬ್ರರಿಗೆ ಕೂಡ ಹೋಗಿದೆ. ನಿಮ್ಮ ಕ್ವಶನ್ಸನ್ನು ಬೇರೆಯವರು ಬೇಕಾದರೆ ಅದನ್ನು ಅವರು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಹಲವಾರು ಪೇಜಸನ್ನು ನೋಡ್ಬೋದು. ಇವರೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿರೋಂಥ ಕ್ವಶನ್ಸ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು ಬೇಕಾದರೆ ಇಲ್ಲಿ ಡೈರೆಕ್ಟಾಗಿ ತೊಗೋಬೋದು. ಸೊ ನೀವು ಪ್ರಿಪೇರ್ ಮಾಡಿರೋಂಥ ಕ್ವಶನ್ಸನ್ನು ಆದಷ್ಟು ನೀವು ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿದರೆ ಇಲ್ವ ಅಂತ ಖಚಿತಪಡಿಸ್ಕೊಳ್ಳೋದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಅಪ್ಲೋಡ್ ಆಗಿದೆಯಲ್ಲ ಅಂತ ನೋಡ್ಕೋಬೇಕು ಅಂದರೆ ನೀವು ಅಸೆಸ್ಮೆಂಟ್ ಕ್ವಶನ್ ಅನ್ನೋ ಒಂದು ಟ್ಯಾಬ್ ಮೇಲೆ ಪ್ರೆಸ್ ಮಾಡಿ ನಿಮ್ಮ ಹೆಸರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ಹೆಸರು ಡಿಸ್ಪ್ಲೇ ಆಗ್ತಿರುತ್ತೆ, ನಿಮ್ಮ ಕ್ವಶನ್ಸು ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ದಟ್ ಇಟ್ ಇಂಡಿಕೇಟ್ಸ್ ದಟ್ ಯುವರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹ್ಯಾವ್ ಬಿನ್ ಸಕ್ಸಸ್ಫುಲಿ ಸೇವ್ಡ್. ಸೊ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ, ನಿಮ್ಮ ಒಂದು ಸೆಷನ್ಗೆ ಅದು ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಈ ರೀತಿ ನೀವೆಲ್ಲ ಕಂಟೆಂಟ್ಸನ್ನು ಅಪ್ಲೋಡ್ ಮಾಡಿದ್ರೆ ಅದು ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಸೊ ಕಂಪ್ಲೀಟೆಡ್ ಅಂತ ತೋರಿಸಿದ್ರೆ ನಿಮ್ಮ ಒಂದು ಸೆಷನ್ ಸಕ್ಸಸ್ ಆಗಿ ಅಪ್ಲೋಡ್ ಆಗಿದೆ ಅಂತ ಇದರ ಅರ್ಥ. ಸೊ ಈ ರೀತಿ ಎಲ್ಲ ಸೆಷನ್ಸ್ಗೂ ನಾವು ಕಂಪ್ಲೀಟ್ ಆಗಿ ಏನು ಕಂಟೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಮಗಿಲ್ಲಿ 3 ಏನು ಥಿಂಗ್ಸ್ ನಾವು ನೋಡ್ಬೋದು. ಮೆಸೇಜಸ್ ಅಂತ ಇರುತ್ತೆ. ಸೊ ಮೆಸೇಜಸ್ ಏನಾದರೂ ನಿಮಗೆ ಬಂದಿದ್ರೆ ಇಂಡಿವಿಜುವಲ್ ಮೆಸೇಜಸ್ಸು, ಅದ್ರ ಜೊತೆಗೆ ಲೈಬ್ರರಿ ಅಂದರೆ ನಿಮ್ಮ ಕಲೀಗ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದರೆ ಅವರ ಒಂದು ಏನು ಯೂನಿವರ್ಸಿಟಿ ವೈಸ್ ಅಂದರೆ ನೀವು ಯಾವ ಯೂನಿವರ್ಸಿಟಿಯೋ ಆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಎಲ್ಲ ಲೆಕ್ಚರ್ಸ್ನ ವೀಡಿಯೋಸು ಡಿಸ್ಪ್ಲೇ ಆಗ್ತಿರುತ್ತೆ. ಅದರ ಜೊತೆಗೆ ನೋಟಿಫಿಕೇಷನ್ಸ್ ಅಂದರೆ ನೀವು ಯಾವುದಾದ್ರು ಕಂಟೆಂಟ್ ಅಪ್ಲೋಡ್ ಮಾಡಿದರೆ ಅದೆಲ್ಲ ಇಲ್ಲಿ ನೋಟಿಫಿಕೇಷನ್ಸ್ ಬರ್ತಿರುತ್ತೆ. ಸೊ ಈ 3 ಟ್ಯಾಬ್ಸನ್ನು ನಾವು ಮೆಸೇಜಸ್, ಲೈಬ್ರರಿ, ನೋಟಿಫಿಕೇಷನ್ ಇದರ ಬಗ್ಗೆ ನಾವು ತಿಳ್ಕೊಂಡಿರೋಣ. ಸೊ ಮುಂದೆ ಅದು ಯೂಸ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಇದೆ. ಸೊ ರೈಟ್ ನಾವು ಇದು ನಮಗೆ ಅವಶ್ಯಕತೆ ಇಲ್ಲ. ಸೊ ಇದು ನಮಗೆ DC ಅವರು ಹೇಳೋವರೆಗೂ ಇದರ ಬಗ್ಗೆ ನಾವು ಏನು ಥಿಂಕ್ ಮಾಡೋದು ಬೇಡ. ಸೊ ನಮಗೆ ಈಗ ಕಂಟೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಕಂಟೆಂಟ್ಸನ್ನು ನಾವು ಈಸಿಯಾಗಿ ಅಪ್ಲೋಡ್ ಮಾಡಿ ನಮ್ಮ ಒಂದು ಕೆಲಸವನ್ನು ಸಕ್ಸಸ್ಫುಲ್ ಆಗಿ ಮಾಡೋಣ. ಆ್ಯಂಡ್ ಫೈನಲಿ ನಿಮ್ಮ ಒಂದು ಈ ಕಂಟೆಂಟ್ ಸಕ್ಸಸ್ಫುಲ್ ಆಗಿ ಏನು ಕಂಪ್ಲೀಟ್ ಆಗಿದೆಯಾ, ಅಪ್ಲೋಡ್ ಆಗಿದೆಯಾ ಅನ್ನೋದನ್ನು ನೀವು ಖಚಿತಪಡಿಸ್ಕೋಬೇಕು ಅಂದರೆ ನಿಮಗೆ ಇಲ್ಲೊಂದು ಆಪ್ಷನ್ ಇದೆ, ದಟ್ ಈಸ್ ಕಾಲ್ಡ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ನಿಮ್ಮ ರಿಪೋರ್ಟ್ಸನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಮಾಡರೇಟರ್ ವೈಸ್ ಸೆಂಟ್ರಲ್ ಕಂಟೆಂಟ್ ರಿಪೋರ್ಟ್ ಇಲ್ಲಿ ನಾವು ನೋಡ್ಬೋದು. ಸೊ ನಿಮ್ಮ ಪೇಪರ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ರಿಪೋರ್ಟ್ ತೋರಿಸುತ್ತೆ. ಸೊ ಟೋಟಲ್ ಆಗಿ ನಮಗೆ 5 ಯೂನಿಟ್ಸ್ನ ಸೆಷನ್ಸು ಈ ರೀತಿ ಅಪ್ಲೋಡ್ ಆಗಿದೆ ಅಂತ ಇದು ಒಂದು ಪ್ರೋಗ್ರೆಸ್ ರಿಪೋರ್ಟ್ ತೋರಿಸುತ್ತೆ. ಸೊ ನನ್ನ ಎಲ್ಲ ಸೆಷನ್ಸು ಇಲ್ಲಿ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ. ಇದ್ರ ಜೊತೆಗೆ ನಿಮ್ಮ ಒಂದು ಏನು ಇಂಡಿವಿಜುವಲ್ ಈ ಕಂಟೆಂಟ್ ಅಂದರೆ PPT
ಮತ್ತು ಸ್ಟಡಿ ಮೆಟೀರಿಯಲ್ ಮತ್ತು ವಿಡಿಯೋಸ್ ಸಕ್ಸಸ್ ಆಗಿ ಅಪ್ಲೋಡ್ ಆಗಿದೆಯಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು. ಅಂದರೆ ಅದಕ್ಕೂ ಅಷ್ಟೇ ಅಗೈನ್ ಏನು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ರಿಪೋರ್ಟ್ಸ್, ಇಲ್ಲಿಗೆ ನೀವು ಹೋದಾಗ ಕಂಟೆಂಟ್ ಅಪ್ಲೋಡ್ ರಿಪೋರ್ಟ್ ಫಾರ್ ಮಾಡರೇಟರ್ ಅಂತ ಇದೆ. ಸೊ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಕಂಟೆಂಟ್ ವೈಸು ಅಪ್ಲೋಡ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನಿಮಗೆ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಪೇಪರ್ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಯೂನಿಟ್ ನೇಮ್ ಸೆಲೆಕ್ಟ್ ಮಾಡಿದೆ. ಸೊ ಈ ಯೂನಿಟಲ್ಲಿ ಎಲ್ಲ ಮೆಟೀರಿಯಲ್ ಸರಿಯಾಗಿ ಅಪ್ಲೋಡ್ ಆಗಿದೆಯಾ ನೋಡಿ, ಸೆಷನ್ ಅಪ್ಲೋಡ್ ಆಗಿದೆ, ಸ್ಟಡಿ ಮೆಟೀರಿಯಲ್ ಅಪ್ಲೋಡ್ ಆಗಿದೆ, PPT ಅಪ್ಲೋಡ್ ಆಗಿದೆ ಆ್ಯಂಡ್ ವಿಡಿಯೋ ಅಪ್ಲೋಡ್ ಆಗಿದೆ. ಎಸ್ ಮೀನ್ಸ್ ದಟ್ ಮೀನ್ಸ್ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಅದು ಡೇಟ್ ವೈಸ್ ತೋರಿಸುತ್ತೆ. ಆ್ಯಂಡ್ ಅಸೆಸ್ಮೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಅಪ್ಲೋಡ್ ಆಗಿದೆ. ಸೊ ಈ ರೀತಿ 4 ಮೆಟೀರಿಯಲ್ಲು ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ ನಾವು ಇಲ್ಲಿ ಬೇಕಾದ್ರೆ ರಿಪೋರ್ಟ್ ನೋಡಿಕೊಂಡು ನಾವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಸೊ ಹೀಗೆ ನೀವು ಸೆಷನ್ ವೈಸು ಮತ್ತು ಚಾಪ್ಟರ್ ವೈಸು ಇಲ್ಲಿ ನಿಮ್ಮ ಒಂದು 4 ಕಂಟೆಂಟ್ಸ್ ಅಪ್ಲೋಡ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಸೆಕೆಂಡ್ ಚಾಪ್ಟರ್ ನೋಡೋದಾದ್ರೆ ಸೊ ಸೆಕೆಂಡ್ ಚಾಪ್ಟರಲ್ಲೂ ಕೂಡ ನಾನು ನನ್ನ ಕಂಟೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀನ ಇಲ್ವಾ ಅಂತ ಇಲ್ಲಿ ನಾವು ಪ್ರೋಗ್ರೆಸ್ಸನ್ನು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಅಷ್ಟೇ ಈ ಒಂದು ಚಾಪ್ಟರಲ್ಲಿ ಎಷ್ಟು ಸೆಷನ್ಸ್ ಇದೆ ಮತ್ತು ಎಷ್ಟು ಸ್ಟಡಿ ಮೆಟೀರಿಯಲ್, PPT ಮತ್ತು ವಿಡಿಯೋ ಅಸೆಸ್ಮೆಂಟ್ ಅಪ್ಲೋಡ್ ಆಗಿದೆ ಅಂತ ತೋರಿಸುತ್ತೆ. ಇಲ್ಲಿ ಎಸ್ ಅನ್ನೋ ಸಿಂಬಲ್ ಇದೆ. ಎಸ್ ಮೀನ್ಸ್ ಸಕ್ಸಸ್ ಅಂತ ಅದರ ಒಂದು ಮೀನಿಂಗನ್ನು ನಾವು ನೋಡ್ಬೋದು. ಸೊ ಎಸ್ ಮೀನ್ಸ್ ಸಕ್ಸಸ್ ಆಗಿ ಅದು ಅಪ್ಲೋಡ್ ಆಗಿದೆ ಅಂತ ಅರ್ಥ. ಸೊ ಅದೇ ರೀತಿ ಇನ್ನೊಂದು ಚಾಪ್ಟರ್ ನಾವು ನೋಡೋದಾದರೆ ಇಲ್ಲಿ ಅಷ್ಟೇ 4 ಸೆಷನ್ಸಲ್ಲಿ ಸ್ಟಡಿ ಮೆಟೀರಿಯಲ್, PPT, ವಿಡಿಯೋ ಆ್ಯಂಡ್ ಅಸೆಸ್ಮೆಂಟ್ ಎಲ್ಲ ಕೂಡ ಎಸ್ ಅಂತ ಬಂದಿದೆ. ಸೊ ಅಪ್ಲೋಡ್ ಆಗಿದೆ ಅಂತ. ಸೊ ಈ ರೀತಿ ನಾವು ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳಕ್ಕೆ ಇದೊಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ರಿಪೋರ್ಟ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಇದನ್ನು ನಾವು ಅಡ್ಮಿನಿಸ್ಟ್ರೇಷನಲ್ಲಿ ನಾವು ನೋಡ್ಬೋದು. ಸೊ ರಿಪೋರ್ಟ್ಸ್ಗೆ ಹೋದರೆ ಮೋಡರೇಟರ್ ವೈಸು ತೋರಿಸುತ್ತೆ ಮತ್ತು ಕಂಟೆಂಟ್ ಅಂದರೆ 4 ಕಂಟೆಂಟ್ ವೈಸು ರಿಪೋರ್ಟು ತೋರಿಸುತ್ತೆ. ಇದು ಸ್ವಲ್ಪ ನಿಮ್ಮ ಒಂದು ಅವಗಾಹನೆಗೆ ಇರಲಿ. ಧನ್ಯವಾದಗಳು.